ನನ್ನೊಂದಿಗೆ ಸೋತು ಹೋದಾಗ ಸುಭದ್ರೆಯ ಪಕ್ಷವಂತೂ ನೀನು ಯುದ್ಧಕ್ಕೆ ಬಂದೆ ಕೃಷ್ಣ. ಹೌದು. ಏನಿದು ನಿನ್ನ ನೀನು ಯುದ್ಧಕ್ಕೆ ಸರಿಯ ಸಮಾನವಾದವನ? ಯಾಕೆ? ನಿನಗೆ ಗೋಪಿಟ ಸ್ತ್ರೀಯರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆಯನ್ನು ಕದ್ದು ತಿನ್ನುವುದಕ್ಕೆ ಗೊತ್ತು ಹೊರತು ಸ್ತ್ರೀಯರೊಂದಿಗೆ ಸರಸ ಸಲ್ಲಾಪವಾಡುವುದಕ್ಕೆ ಸರಿಯಾದ ವ್ಯಕ್ತಿ ನೀನು. ಆದರೆ ಯುದ್ಧಕ್ಕಾಗಿ ಯುದ್ಧ ನಿನಗೆ ಸರಿಯಲ್ಲ. ಬಂದ ಹಾಗೆ ಹಿಂದೆ ಹೋಗು. ದ್ರೌಪದಿ ಗಂಡನಿಗೆ ಹೊಡಿತಾರೇನೆ ಅಂಥದ್ರಲ್ಲಿ ನೀನು ಹೊರಟಿದ್ಯಾ? ಅಣ್ಣ, ನಾನು ಗಂಡನಿಗೆ ಹೊಡೆದದಲ್ಲ. ನಾನು ಪಾಂಚಾಲೆ ಹೌದು, 5 ಜನರ ಮಡದಿ ಆಗಿರಬಹುದು. ಆದರೆ ವರ್ಷಕ್ಕೆ ಒಬ್ಬನನ್ನೇ ನಾನು ಮದುವೆಯಾಗುವ ಹೆಂಡತಿ ಆಗಿರುವುದು. ಈ ವರ್ಷ ಭೀಮಸೇನನ ಹೆಂಡತಿ ನಾನು. ಅರ್ಜುನ ನನಗೆ ಮೈದುನನಾಗ್ತಾನೆ. ಮೈದುನನಿಗೆ ಅತ್ತಿಗೆ ಆದವಳು ಹೊಡೆಯುವುದು ದೊಡ್ಡ ವಿಚಾರವಲ್ಲ. ಹಾಗಾಗಿ ಮೈದುನನಿಗೆ ಸಮಾಧಾನದಿಂದ ಹೇಳಿದೆ. ಕೇಳದೇ ಇದ್ದಂತಹ ಪಕ್ಷದಲ್ಲಿ ಅವನಿಗೆ ಹೊಡೆದಿದ್ದೇನೆ. ದ್ರೌಪದಿ, ಈ ಹಿಂದೆ ದುಶ್ಯಾಸನು ನಿನ್ನ ಸೀರೆಯನ್ನು ಎಳೆಯುವಾಗ ನಾನು ನಿನಗೆ ಸಹಾಯವನ್ನು ಮಾಡಿದ್ದೇನೆ. ಮತ್ತೆ ಯಾರಾದರೂ ನಿನಗೆ ಸಹಾಯ ಮಾಡಿದ್ದಾರಾ? ಅಣ್ಣ, ನೀನು ಮಾಡಿದಂತಹ ಸಹಾಯಕ್ಕೆ ಉಪಕಾರವಾಗಿ ನಾನು ನಿನಗೆ ಸಹಾಯ ಮಾಡಲಿಲ್ವೇ? ಏನು ಮಾಡಿದ್ದಿ? ನಿನ್ನ ಮಗನಾದಂತಹ ಪ್ರದ್ಯುಮ್ನನಿಗೆ ಮದುವೆ ಮಾಡಿಸುವುದಕ್ಕೆ ಹೊರಟೆ. ನಿನ್ನ ಹೆಂಡತಿಯರಲ್ಲಿ ಪಂಥವನ್ನು ಆಣೆಯನ್ನು ಮಾಡಿದೆ. 8 ದಿನದ ಒಳಗೆ ಮದುವೆ ಮಾಡಿಸದೆ ಇದ್ದರೆ ನಿಮ್ಮನ್ನು ಅದರಲ್ಲಿ ನಾನು ಇರುತ್ತೇನೆ ಎಂಬುದಾಗಿ. ನಿನ್ನಿಂದ ಸಾಧ್ಯವಾಯಿತಾ? ಕೊನೆಗೆ ನನ್ನಲ್ಲಿ ಬಂದೆ, ನನ್ನನ್ನು ಬೇಡಿಕೊಂಡೆ, ನನ್ನನ್ನು ಉಳಿಸು ಎಂಬುದಾಗಿ. ಆಗ ನಾನು ಹೋಗಿ ಆ ಕಮಲಭೂಪನಿಗೆ ಹೋಗಿ ಅವನ ಮಗಳಾದ ರತಿಯನ್ನು ನಿನ್ನ ಮಗನಿಗೆ ತಂದು ಮದುವೆ ಮಾಡಿಸುವುದಕ್ಕೆ ಒಪ್ಪಿಸಿ ಬಂದೆ. ಆ ರಾತ್ರಿಯಲ್ಲಿ ನಾನು ಹೋದದರಿಂದ ನನ್ನ ಗಂಡ ಅರ್ಜುನ ನನಗೆ ಅಗ್ನಿ ಪ್ರವೇಶವನ್ನು ಮಾಡುವುದಕ್ಕೆ ಹೇಳಿದ. ಆಗ ನಾನು ಪತಿವ್ರತೆ ಎಂಬುದಾಗಿ ಅರ್ಥೈಸಿಕೊಂಡ. ನಿನಗೂ ನಾನು ಸಹಾಯ ಮಾಡಲಿಲ್ವೇ? ಅಣ್ಣ, ಈಗ ನಿನಗೆ ಯುದ್ಧ ಸಲ್ಲದು. ಹೋಗು, ಮನೆಗೆ ಹೋಗು. ನೀನು ನೋಡು, ಒಳ್ಳೆ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಅರ್ಜುನನ ಕಾಲು ಹಿಡಿದು ತಪ್ಪಾಯಿತು ಎಂದು ಕೇಳಿಕೋ. ಸಾಧ್ಯವಿಲ್ಲ. ಅವನು ಮಾಡಿದ ನನ್ನೊಂದಿಗೆ ಯುದ್ಧ ಮಾಡಿದಂತಹ ಅಣ್ಣ ಸೋತು ಹೋದ. ಅವನ ಪಕ್ಷವಂತೂ ಪರಮೇಶ್ವರನು ಯುದ್ಧಕ್ಕೆ ಬಂದ್ರು. ಅವರು ನನ್ನೊಂದಿಗೆ ಸೋತು ಹೋದಾಗ ಪಾರ್ವತಿ ಯುದ್ಧಕ್ಕೆ ಬಂದು ಕಾಳಿಯಾಗಿ ನನ್ನೊಂದಿಗೆ ಯುದ್ಧವನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾನು ಕಾಳಿ
ನಮ್ಮಿಬ್ಬರಲ್ಲಿ ಗೆಲುವು ಎನ್ನುವಂಥದ್ದು ಸಾಧ್ಯವಾಗಲಿಲ್ಲ. ಕೊನೆಗೆ ನಾರದರು ಬಂದು ನಮಗೆ ಸಾಂತ್ವನವನ್ನು ಹೇಳಿದರು. ಆಗ ಇದರಲ್ಲಿ ಚಕ್ರ ಗೆದ್ದವರು ಬೇರೆ ಯಾರು ಅಲ್ಲ, ಚಕ್ರವು ತಲೆಯನ್ನು ಸವರುತ್ತಾ ಮಹಾಭಾರತ ಯುದ್ಧದಲ್ಲಿ ಚಕ್ರವು ತಲೆಯನ್ನು ಸವರುತ್ತಾ ಹೋದರೆ ಚಂಡಿಯು ಆ ರಕ್ತವನ್ನು ಹೀರುತ್ತಾ ಹೋದಳು. ಅವರಿಬ್ಬರೇ ಗೆದ್ದದ್ದು ಹೊರತು ಬೇರೆ ಯಾರು ಅಲ್ಲ. ಈ ಕಥೆಯನ್ನು ಆಡಿಸಿದ ಎಲ್ಲರಿಗೂ ಮಂಗಳವಾಗಲಿ. Oh,